ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 11ನೇ ವಾಕ್ಯ. ಯಾಕೆಂದರೆ ಅವನ ದೆಸೆಯಿಂದ ಯಹೂದ್ಯರಲ್ಲಿ ಅನೇಕರು ಹೋಗಿ ಯೇಸುವನ್ನು ನಂಬುವವರಾದರು. 11ನೇ ಅಧ್ಯಾಯದಲ್ಲಿ ಲಾಜರನ ಅಸ್ವಸ್ಥತೆ, ಲಾಜರನ ಮರಣ, ಲಾಜರನ ಒಂದು ಪುನರುತ್ಥಾನ, ಈ ವಿಷಯಗಳನ್ನು ನಾವು ನೋಡ್ತಾ ಇದ್ದೀವಿ. ಯೇಸುಸ್ವಾಮಿ ಬಹಳ ಪ್ರೀತಿ ಮಾಡಿದಂತಹ ಒಂದು ಕುಟುಂಬವಾಗಿತ್ತು ಬೆಥಾನ್ಯದಲ್ಲಿದ್ದ ಮಾರ್ತಾ, ಮರಿಯ, ಲಾಸರ್ ಅವರ ಕುಟುಂಬ. ಆದರೆ ಲಾಜರನಿಗೆ ಅಸ್ವಸ್ಥತೆ ಬಂದಾಗ ಸಹೋದರಿಯರು ಯೇಸುವಿನ ಬಳಿಗೆ ಕಳಿಸ್ಕೊಡ್ತಾರೆ. ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ. ಆದರೆ ಯೇಸು ಬರಲಿಲ್ಲ ಬೇಗ. ಯೇಸು ಬಂದದ್ದು 4 ದಿವಸಗಳಾದ ಮೇಲೆ, ಸತ್ತು 4 ದಿವಸಗಳಾದ ಮೇಲೆ ಯೇಸು ಅಲ್ಲಿಗೆ ಬರ್ತಾರೆ. ಆ ಸನ್ನಿವೇಶ ಇವೆಲ್ಲ ನಮಗೆ ವಿಷಯ ಗೊತ್ತು. ಯೇಸು ಅವರನ್ನು ಸಮಾಧಿಯಿಂದ ಎಬ್ಬಿಸ್ತಾರೆ, ಅವನು ಜೀವಂತನಾಗಿ ಬರ್ತಾರೆ. ಆದರೆ ನಂತರದ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ 12ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತೆ, ಪಸ್ಕ ಹಬ್ಬವು ಇನ್ನೂ 6 ದಿವಸ ಮುಂದೆ ಇರಲಾಗಿ ಯೇಸು ಬೆಥಾನ್ಯಕ್ಕೆ ಬಂದನು. ಯೇಸುವು ಸತ್ತರೊಳಗಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದನು. ಎಲ್ಲಿ? ಔತಣದಲ್ಲಿ ಯೇಸು ಸ್ವಾಮಿಯ ಸಂಗಡ ಲಾಜರು ಸಹ ಊಟಕ್ಕೆ ಕೂತ್ಕೊಂಡಿದ್ದಾನೆ. 11ನೇ ಅಧ್ಯಾಯದಲ್ಲಿ ಸಮಾಧಿಯಲ್ಲಿದ್ದಂತಹ ಲಾಜರ್, 12ನೇ ಅಧ್ಯಾಯದಲ್ಲಿ ಡೈನಿಂಗ್ ಟೇಬಲ್ ಮುಂದೆ ಯೇಸು ಸ್ವಾಮಿ ಜೊತೆಯಲ್ಲಿ ಕೂತಿರುವಂತಹ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಹೇಗೆ ಇದು ಸಾಧ್ಯವಾಯಿತು? ಯೇಸು ಅವರನ್ನು ಬಿಡುಗಡೆ ಮಾಡಿದ್ದರ ಮೂಲಕ, ಯೇಸು ಅವನನ್ನು ಪುನರುತ್ಥಾನಗೊಳಿಸಿದ್ದರ ಮೂಲಕ, ಅವನ ಪ್ರಾಣವನ್ನು ಅವನಲ್ಲಿ ಪುನಃ ಕೊಟ್ಟದ್ದರ ಮೂಲಕ ಅಲ್ಲಿ ಕೂತಿದ್ದಾನೆ. ಅನೇಕರು ಹಬ್ಬ ಹತ್ರ ಬಂದಿರೋದ್ರಿಂದ ಅನೇಕರು ಬಂದಿದ್ದಾರೆ. ಆದರೆ 9ನೇ ವಾಕ್ಯದಲ್ಲಿ ಯಹೂದ್ಯರ ಜನ ಸಮೂಹವು ಆತನು ಅಲ್ಲಿ ಇದ್ದಾನೆಂದು ತಿಳಿದು ಯೇಸುವನ್ನು ನೋಡುವುದಕ್ಕಾಗಿ ಬಂದಿದ್ದಾರೆ. ಮಾತ್ರವಲ್ಲದೆ ಆತನು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನನ್ನೂ ಸಹ ನೋಡಬೇಕೆಂಬುದಾಗಿ ಬಂದಿದ್ದಾರೆ. ಹಾಗಾದರೆ ಇಲ್ಲಿ ಜನ ಬಂದಿರೋದು ಯಾತಕ್ಕೆ? ಯೇಸುವನ್ನು ನೋಡುವುದಕ್ಕಾಗಿ ಮಾತ್ರವಲ್ಲ, ಆ ಎಲ್ಲ ಕಡೆ ಕಾಡ್ಗಿಚ್ಚಿನಂತೆ ಈ ವಿಷಯ ಹರಡಿಬಿಟ್ಟಿದೆ. ಯೇಸು ಲಾಜರನನ್ನೇ ಎಬ್ಬಿಸಿದ್ದಾನೆ, ಸತ್ತವನು ಎದ್ದು ಬಂದಿದ್ದಾನೆ ಎಂದು ಗೊತ್ತಾದಾಗ ಅವರು ನೋಡುವುದಕ್ಕಾಗಿ ಬಂದಿದ್ದಾರೆ. ಯೇಸುವನ್ನು ಮಾತ್ರ ನೋಡುವುದಕ್ಕಲ್ಲ, ಯೇಸು ಎಬ್ಬಿಸಿದಂತಹ ಲಾಜರ್. ಯಾಕೆಂದರೆ 4 ದಿವಸ ಸಮಾಧಿಯಲ್ಲಿದ್ದಂತಹ ವ್ಯಕ್ತಿ ಈಗ ಡೈನಿಂಗ್ ಟೇಬಲಲ್ಲಿ ಕೂತಿದ್ದಾನೆ, ಅಥವಾ ಬಿಡುಗಡೆ ಹೊಂದ್ಕೊಂಡಿದ್ದಾನೆ, ಸೌಖ್ಯ ಹೊಂದ್ಕೊಂಡಿದ್ದಾನೆ. ಅವನನ್ನು ನೋಡುವುದಕ್ಕಾಗಿ ಬಂದಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಯೇಸು ಅದ್ಭುತವನ್ನು ಮಾಡೋದಾದರೆ, ಯೇಸು ಬಿಡುಗಡೆಯನ್ನು ಕೊಡೋದಾದರೆ, ನಮ್ಮನ್ನು ನೋಡುವುದಕ್ಕಾಗಿ, ನಮ್ಮ ಅದ್ಭುತಗಳ ಕುರಿತು ತಿಳ್ಕೊಳ್ಳುವುದಕ್ಕಾಗಿ ಅನೇಕರು ಬರ್ತಾರೆ. ದೇವರ ವಾಕ್ಯ ಹೇಳ್ತದೆ, ಆದರೆ ಮಹಾಯಾಜಕರು ಲಾಜರ್ನನ್ನು ಕೊಲ್ಲಬೇಕೆಂದು ಆಲೋಚನೆ ಮಾಡ್ತಾ ಇದ್ದಾರೆ. ಯೇಸುವನ್ನು ಕೊಲ್ಲಬೇಕು, ಲಾಜರ್ನನ್ನು ಕೊಲ್ಲಬೇಕು. ಯಾಕೆ ಗೊತ್ತಾ? ಅವನ ದೆಸೆಯಿಂದ ಅನೇಕರು ಯೇಸುಸ್ವಾಮಿಯನ್ನು ನಂಬುತ್ತಾ ಇದ್ದಾರೆ. ಲಾಜರ್ನನ್ನು ನೋಡಿದ ತಕ್ಷಣ ಶಾಕ್ ಆಗ್ತಾ ಇದ್ದಾರೆ. ಸತ್ತಂತಹ ಲಾಜರ್ ಎದ್ದು ಕೂತಿದ್ದಾನೆ ಅಂದ ಮೇಲೆ ಯೇಸುವಿನಲ್ಲಿ ಶಕ್ತಿ ಇದೆ ಅಂತ ಗೊತ್ತಾಯಿತು. ಆದ್ದರಿಂದ ಅವರಿಗೆ ಕೋಪ ಆಗ್ತಾ ಇದೆ. ಅವರು ಲಾಜರ್ನನ್ನು ಕೊಂದಾಕ್ಬಿಡೋಣ. ಯಾಕೆಂದರೆ ಲಾಜರ್ನು ಅನೇಕರ ಬಳಿಯಲ್ಲಿ ಸಾಕ್ಷಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ನಾನು ಸಮಾಧಿಯಲ್ಲಿದ್ದೆ, 4 ದಿವಸ ನಾನು ಸಮಾಧಿಯಲ್ಲಿದ್ದೆ, ಆದರೆ ಯೇಸು ನನ್ನನ್ನು ಬಿಡುಗಡೆ ಮಾಡಿದರು. ಪ್ರಿಯ ದೇವರ ಮಕ್ಕಳೇ, ಆ ಲಾಜರ್ನ ಸಾಕ್ಷಿಯ ಮೂಲಕ ಅನೇಕರು ಯೇಸು ಸ್ವಾಮಿಯನ್ನು ನಂಬುವುದಕ್ಕೆ ಸಾಧ್ಯವಾಗಿದ್ದರೆ, ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದಂತಹ ಅದ್ಭುತಗಳನ್ನು ನೆನೆಸಿ ನಾವು ಅನೇಕರ ಬಳಿಯಲ್ಲಿ ಸಾಕ್ಷಿ ಹೇಳುವುದಾದರೆ, ನಮ್ಮ ಸಾಕ್ಷಿಯ ಮೂಲಕ ಅನೇಕರು ಯೇಸು ಸ್ವಾಮಿಯನ್ನು ನಂಬುವುದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಜೀವಿತದಲ್ಲಿ ಯೇಸು ಮಾಡಿದಂಥ ಅದ್ಭುತಗಳನ್ನು ನಾವು ಸಾಕ್ಷಿ ಹೇಳುವವರಾಗಬೇಕು. ನಾವು ಅನೇಕರಿಗೆ ಸತ್ಯವನ್ನು ತಿಳಿಸ್ಕೊಡೋರಾಗಬೇಕು. ಆದರೆ ಅನೇಕರು ಈ ಸಾಕ್ಷಿಗಳನ್ನು ಹೇಳೋದಕ್ಕೆ ಇಷ್ಟಪಡಲ್ಲ. ದೇವರು ನನಗೆ ಅದ್ಭುತ ಮಾಡಿದ್ದಾರೆ ಎಂಬುದಾಗಿ ನಾರ್ಮಲ್ ಆಗಿರ್ತಾರೆ. ಆದರೆ ಲಾಜರ ಏನು ಮಾಡ್ತಾ ಇದ್ದಾನೆ? ಅನೇಕರಿಗೆ ಸಾಕ್ಷಿ ಹೇಳ್ತಾ ಇದ್ದಾನೆ. ಅವನನ್ನು ನೋಡಿದವರು ಯೇಸುಸ್ವಾಮಿಯನ್ನು ನಂಬುತ್ತಾ ಇದ್ದಾರೆ, ಅವನ ಮಾತನ್ನು ಕೇಳಿದವರು ಯೇಸುಸ್ವಾಮಿಯನ್ನು ನಂಬುತ್ತಾ ಇದ್ದಾರೆ, ಅವನ ಮಾತು ಸಾಕ್ಷಿಯನ್ನು ಕೇಳಿದವರು ಯೇಸುಸ್ವಾಮಿಯನ್ನು ನಂಬುತ್ತಾ ಇದ್ದಾರೆ. ನಿಮ್ಮ ಜೀವಿತದ ಮೂಲಕ ದೇವರು ಬಯಸುವುದೇನೆಂದರೆ, ನಾವು ಅನೇಕರಿಗೆ ಸಾಕ್ಷಿಗಳಾಗಬೇಕು, ಅನೇಕರ ಬಳಿಯಲ್ಲಿ ವಾಕ್ಯಗಳನ್ನ ತಿಳಿಸಬೇಕು. ಯೇಸು
ನಮಗೆ ಮಾಡಿದ್ದನ್ನು ಅನೇಕರಿಗೆ ತಿಳಿಸಬೇಕು. ಯೇಸು ಗೆರಸೇಮರ ಸೀಮೆಯಲ್ಲಿ ಸೌಖ್ಯವಾದಂತಹ ವ್ಯಕ್ತಿಗೆ ಯೇಸು ಹೇಳುವಂತಹ ಮಾತೇನು ಅಂತ ಹೇಳಿದ್ರೆ, ನೀನು ನನ್ನ ಜೊತೆ ಬರಬೇಡ, ನೀನು ಹೋಗಿ ನಿನ್ನ ಊರಿನಲ್ಲಿ ದೇವರು ನಿನಗೋಸ್ಕರ ಏನು ಮಾಡಿದ್ದಾನೆ ಅಂತ ಸಾಕ್ಷಿ ಹೇಳು. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದಂತಹ ಅದ್ಭುತಗಳನ್ನು ಅನೇಕರಿಗೆ ಸಾಕ್ಷಿ ಹೇಳುವುದರ ಮೂಲಕ ನಾವು ಅನೇಕರನ್ನು ಕ್ರಿಸ್ತನ ಬಳಿಗೆ ನಡೆಸುವವರಾಗಬೇಕು, ಕ್ರಿಸ್ತನನ್ನು ತಿಳಿಸಿಕೊಡುವವರಾಗಬೇಕು. ಅದು ನನ್ನಿಂದ ನಿಮ್ಮಿಂದ ದೇವರು ಬಯಸುವಂಥದ್ದು. ಲಾಜರನ ದೆಸೆಯಿಂದ ಅನೇಕರು ಯೇಸು ಸ್ವಾಮಿಯನ್ನು ನಂಬುತ್ತಾ ಇದ್ದಾರೆ. ಮಹಾಯಾಜಕರಿಗೆ ಕೋಪ ಆಗಿರಬಹುದು, ಆದರೆ ಲಾಜರ ತನ್ನ ಸಾಕ್ಷಿಯನ್ನು ಹೇಳ್ತಾನೆ ಇದ್ದಾನೆ. ನನ್ನ ಮೂಲಕ ನಾನು ರಕ್ಷಣೆ ಹೊಂದಿದ್ದೇನೆ, ನನ್ನ ಮೂಲಕ ಕೆಲವರಾದರೂ ಕ್ರಿಸ್ತನನ್ನು ತಿಳ್ಕೊಳ್ಬೇಕು, ಕ್ರಿಸ್ತನ ಸತ್ಯವನ್ನು ತಿಳಿದುಕೊಂಡು ಕ್ರಿಸ್ತನಿಗಾಗಿ ಜೀವಿಸುವಂಥ ಒಂದು ಅನುಭವ ಉಂಟಾಗಬೇಕು. ಅದಕ್ಕಾಗಿ ನಮ್ಮನ್ನೇ ದೇವರ ಸಮರ್ಪಿಸುತ್ತಾ ಅನೇಕರಿಗೆ ಕರ್ತನ ಕುರಿತು ಸಾಕ್ಷಿ ಹೇಳುವ ಹಾಗೆ ದೇವರು ನಮ್ಮನ್ನು ಉಪಯೋಗಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ಎಲ್ಲರನ್ನ ಕರ್ತನೆ ನಿನ್ನ ಸ್ಥಳಕ್ಕೆ ಒಪ್ಪಿಸಿಕೊಡ್ತೇವೆ. ಅಪ್ಪ, ನಮ್ಮನ್ನು ರಕ್ಷಿಸಿದ್ದೀ, ಅದಕ್ಕಾಗಿ ಸ್ತೋತ್ರ. ಈ ಸಾಕ್ಷಿಯನ್ನು ಅನೇಕರ ಬಳಿಯಲ್ಲಿ ನಾವು ಹಂಚಿಕೊಳ್ಳುವ ಹಾಗೆ, ಅನೇಕರನ್ನ ನಿನ್ನ ಬಳಿಗೆ ನಡೆಸುವ ಹಾಗೆ ಕರ್ತನೆ ನೀನು ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ನೀನು ಮಾಡುತ್ತೀವಿ, ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.